ಅಲ್ಲ, ಭೀಮಾನು ಇಲ್ಲಿನೂ ಕೂಡ ಜನ ಇದ್ದಾರೆ, ಅವ್ರ ಕಷ್ಟನೂ ಅರ್ಥ ಮಾಡ್ಕೋಬೇಕು. ಕಾವೇರಿ ಇಶ್ಯೂ ಸಣ್ಣದಾದಾಗ, ಒಂದು ಸಣ್ಣ ಇದು ಆದಾಗ ನೀವು ದೊಡ್ಡದಾಗಿ 8 ದಿನ ಬಿಂಬಿಸ್ತೀರಿ. ಆದರೆ ನಾವು ಇಲ್ಲಿ ಕುಡ್ಲಿಕ್ಕೆ ನೀರಿಲ್ಲಾರ್ದಾಗ ಸಾಯಾಳಾಗೂ ಕೂಡ ಅದ್ರ ಬಗ್ಗೆ ಗಂಭೀರವಾಗಿ ಮಾತುಕತೆ ಮಾಡಲಿಲ್ಲ ಅಂದರೆ, ನೀವು ಕೂಡ ವಾಸ್ತವ ಚಿತ್ರಣವನ್ನು ಸರ್ವೆಯನ್ನು ಮಾಡಿ ಬಚಾವ ತೀರ್ಪಿನ ಬಗ್ಗೆ ನೀವೂ ಕೂಡ ಎತ್ತಿ ಹೇಳಿ ಸರ್ಕಾರಕ್ಕೆ ಗಮನಕ್ಕೆ ತರ್ತಕ್ಕಂಥ ಪ್ರಶ್ನೆ ಏನಂದ್ರಿ, ಗಡ್ಡಕ್ಕೆ ಬೆಂಕಿ ಹತ್ತದಾಗ ಬಾವಿ ತೋಡ್ಕೊಂಡ್ರು ಅಂತಾರ. ಈಗ ಈ ಒಂದು ತಿಂಗಳಲ್ಲೇ ನೀರು ಕಡಿಮೆ ಬಿದ್ದಾವ, ಈಗ ಹೋರಾಟ ಶುರುವಾಗ್ಯದ. ಇದ್ರ ಪರಿಣಾಮ ಇಷ್ಟು ಬೇಗ ಅವ್ರು ಬಿಟ್ಟು ಮಾತುಕತೆ ಆಗಿ ಯಾಕೆ ಸ್ವಲ್ಪ ಬಿಫೋರ್ ಆಗಿ ಎಚ್ಚೆತ್ಕೊಳ್ಳಿಲ್ಲ ಇಲ್ಲಿನ ಜನಪ್ರತಿನಿಧಿಗಳು, ಇಲ್ಲಿನ ಹೋರಾಟಗಾರರು, ಇಲ್ಲಿನ ಜನ ಯಾಕೆ ಬಿಫೋರ್ ಆಗಿ ಎಚ್ಚೆತ್ಕೊಳ್ಳಿಲ್ಲ ಅಂತ? ನಾನು 2 ತಿಂಗಳಿಂದ ಪತ್ರಿಕೆ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ, ಪತ್ರಿಕೆ ಗೋಷ್ಠಿಯನ್ನು ಕೂಡ ಮಾಡಿದ್ದೇನೆ. ನಮ್ಮ ಸರ್ಕಾರಕ್ಕೆ ಇವತ್ತು ಆಡಳಿತ ವ್ಯವಸ್ಥೆ ಬರಗಾಲ ಅಂತೇಳಿ ಘೋಷಣೆ ಮಾಡ್ತಾರೆ. ಬರಗಾಲ ಅಂತ ಯಾಕೆ ಮಾಡ್ತಾರೆ? ಮಳೆ ಬಂದಿಲ್ಲ ಅಂತ ಮಾಡ್ತಾರೆ. ಮಳೆ ಬಂದಿಲ್ಲ ಅಂದರೆ ನೀರಿಲ್ಲ ಅಂತ ಮಾಡ್ತಾರೆ. ಸಣ್ಣ ಅಣೆಕಟ್ಟದಲ್ಲಿ ಎಷ್ಟು ನೀರಿದೆ, ಬೇರೆ ಕಡೆಗೆ ಎಷ್ಟು ನೀರಿದೆ ಅಂತ ತಿಳ್ಕೊಬೇಕಲ್ಲ. ಬೇಸಿಗೆ ದಿನದಲ್ಲಿ ನೀರು ಸಿಗಲ್ಲ ಅಂತ ಗೊತ್ತಿರಬೇಕಲ್ಲ. ಸರ್ಕಾರ ಮಾಡಬೇಕಾದಂಥ ಕೆಲಸ ನಾವು ಹೋರಾಟಗಾರ ಎಷ್ಟಂತ ಮಾಡ್ಲಿಕ್ಕಾಗ್ತದೆ? ನಾವು ಪತ್ರಿಕೆ ಹೇಳಿಕೆ ಕೊಡ್ಬೋದು, ಒಂದು ಮನವಿಯನ್ನು ಕೊಡ್ಬೋದು. ಶಾಸಕರು ಜನಪ್ರತಿನಿಧಿಗಳು ಮಾಡ್ತಂತ ಈ ಪ್ರಯತ್ನಗಳು ನಿಮ್ಗೆ ಸ್ಯಾಟಿಸ್ಫೈಡ್ ಅನಿಸ್ತಾ ಇದೆಯಾ? ಆದರೂ ಶಾಸಕರು ಪ್ರಯತ್ನ ಮಾಡ್ತಾ ಇದ್ದಾರೆ, ಬಂದಿದ್ದಾರೆ, ಮಾತಾಡಿದ್ದಾರೆ. ಈಗಾಗಲೇ ಇರಿಗೇಷನ್ ಡಿಪಾರ್ಟ್ಮೆಂಟಿನ ಸೆಕ್ರೆಟರಿಯೇಟ್ ಅವರು ಮಾತಾಡ್ತಾ ಇದ್ದಾರೆ, ರೀಜನಲ್ ಕಮಿಷನರ್ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ, DC ಅವರು ಕನೆಕ್ಟ್ ಆಗಿದ್ದಾರೆ. ಅವ್ರಿಗೆ ಎಲ್ಲರೂ ಇಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರುಗಳಿಗೂ ಕೂಡ ನೀರು ಬಿಡಿಸ್ಬೇಕಂತೇಳಿ ಭಾವನೆ ಇದೆ. ಆದರೆ ಅದನ್ನು ಗಂಭೀರವಾಗಿ ಸರ್ಕಾರ ತೆಗೆದುಕೊಂಡು ಮಹಾರಾಷ್ಟ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅವರು ಸುಳ್ಳು ಹೇಳ್ತಾರೆ. ಆ ಉಜನಿ ಅಣೆಕಟ್ಟಿನ ನೀರಿಲ್ಲ ಅಂತೇಳಿ ಸುಳ್ಳು ಹೇಳ್ತಾರೆ. ಡೆಡ್ ಸ್ಟೋರೇಜ್ನಾಗೂ ಇದೆ, ಲೈವ್ ಸ್ಟೋರೇಜ್ನಲ್ಲಿ ಅವ್ರ ಹತ್ರ ಕಡಿಮೆ ಇದೆ. ಅವ್ರಿಗೆ ನಾವು ಅಷ್ಟು ನೀರು ಕೇಳ್ತಾ ಇಲ್ಲ. ಬರೀ ಅವ್ರ ಬಲ್ಲಿ ಡ್ಯಾಮ್ನಾಗ ಇದ್ದಟ್ಟು ಬರೀ 10% ಕೊಟ್ಟರು ನಮ್ಮ ಭೀಮಾ ನದಿ ತುಂಬ್ತದ, ರೈತರು ಉಳಿತಾರ, ಕುಡ್ಲಿಕ್ಕೆ ನೀರು ಸಿಗ್ತಾವ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ.